ಅಮ್ಮಯ್ಯ, ಇವಾಗ ಮಧು ಒಳಗಡೆ ಇದ್ದಾಳೆ. ಅವಳಿಗಿಂತ ಗತಿ ಆಗ್ಲೇಬೇಕಿತ್ತು. ಹಾಯ್ ಮಧು. ನೀವೇನಿಲ್ಲಿ? ಏನೂ ಇಲ್ಲ. ನೀನು ಯಾವುದಕ್ಕೋಸ್ಕರನೋ ಒಳಗಡೆ ಬರೋದನ್ನ ನೋಡ್ದೆ. ಅಂದ್ರೆ ಅದು ನಿನಗೆ ಮನೆ ಹೊಸದು ಅಲ್ವಾ, ನಿನಗೆ ಬೇಕಾಗಿರೋದು ಸಿಗದೆ ಇರ್ಬೋದೇನೋ, ಹೆಲ್ಪ್ ಮಾಡೋಣ ಅಂತ ಬಂದೆ. ಮುತ್ತೈದೆ ಅವ್ರಿಗೆ ದಾನ ಕೊಡ್ಬೇಕಲ್ವಾ, ಸೀರೆ ತಗೊಂಡ್ ಬಾ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಗುಡ್ ಗುಡ್. ಅಪ್ಪಾ, ಬಾಗ್ಲ ಮುಂದೆನೆ ಇವನ್ ಯಾಕೆ ನಿಂತಿದ್ದಾನೆ? ಇನ್ನು ಫಂಕ್ಷನ್ ಮುಗಿಯೋವರೆಗೂ ಇವಳ ಕಥೆ ಇಷ್ಟೇ. ಹೋಗಣ್ವಾ ಸರ್? ಹೋಗೋಣ ಅಂದ್ರೆ ಹೋಗೋಣಂತೆ. ಬಂದಿದ್ದ ಕೆಲಸ ಆಯ್ತು ಅಲ್ವಾ? ಹೇಳದ್ನಲ್ವಾ ಸರ್, ಇದಕ್ಕೋಸ್ಕರನೇ ಬಂದೆ ಅಂತ. ತಗೊಂಡ್ನಲ್ಲ, ತಗೊಂಡ್ ಹೋಗಿ ಕೆಳಗ್ ಕೊಡ್ಬೇಕು. ಹಾ ಹೌದು ಹೌದು, ಕೊಡಬೇಕು ಅಲ್ವಾ? ಯಪ್ಪ, ಮಧುನ್ ಹೇಗ್ ತಡೆಯೋದು? ಏನ್ ಸರ್? ಅಯ್ಯೋ, ಈ ಗೊಂಬೆ ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ಯಲ್ಲ. ಹೌದು ಸರ್, ಇದು ಗೊಂಬೆಗಳ ಜೊತೆ ಇಡಕ್ಕೆ ಮರ್ತ ಹೋದ್ರು ಅನ್ಸತ್ತೆ. ಇದು ನಮ್ಮಮ್ಮ ತರಿಸಿದ್ದು ಮಧು.